ಏನ್ ಸೀನು, ಫೋನಲ್ಲಿ ಮಾತಾಡ್ತಿದ್ದೀನಿ ತಾನೆ? ಸೀರಿಯಸ್ ಸೀರಿಯಸ್ ಅಂದ್ರೆ ಸೀರಿಯಸ್. ನೀನ್ ಡಿಸ್ಟರ್ಬ್ ಆದಿಯಲ್ಲ, ನಾನು ಆಮೇಲೆ ಬರ್ತೀನಿ. ಸಾರಿ ಸೀನು. ಹೌದು, ಇದೇನು 2 ಗ್ಲಾಸ್ ನಾನೇ ಇಟ್ಕೊಂಡ? ನಾನು ಕುಡಿದಿನ ಟೈಟ್ ಆಗಿಬಿಟ್ಟೆ ಅನ್ಸುತ್ತೆ. ಫುಲ್ ಬಾಟ್ಲು ಸಿಕ್ತು ಅಂತ 2 ಗ್ಲಾಸ್ ಇಟ್ಕೊಂಡ್ಬಿಟ್ಟೆ. ಮೊದಲು ಇದನ್ನ ಕುಡಿದ್ಮೇಲೆ ಆಮೇಲೆ ಇದನ್ನ ಕುಡಿತೀನಿ. ಚಿಯರ್ಸ್. ಇದೇನಿದು? ಈ ಗ್ಲಾಸ್ಗೂ ಎಣ್ಣೆ ಸುಡ್ತಿದ್ನಲ್ಲ, ಈ ಗ್ಲಾಸಿಗೆ ಎಣ್ಣೆ ಹಾಕಿದ್ನೋ ಇಲ್ವೋ? ಲೇ ವೆಂಕಿ, ನಿನಗೆ ಇಷ್ಟಕ್ಕೆ ಏರ್ಬಿಡ್ತೇನೋ? ಹಿಂಗೆಲ್ಲ ಕನ್ಫ್ಯೂಸ್ ಆಗ್ಬಿಟ್ರೆ ಹೆಂಗೋ ವೆಂಕಿ ನೀನು? ಬಾ 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 ಬಾ, ಇವಾಗ ಹಾಕ್ತೀನಿ ನೋಡು. ಈಗ್ಲೇ ಹಾಕಿದ್ನಲ್ಲ, ಎಲ್ಲೋ ಎಣ್ಣೆ? ಒಂದು ಲಾರ್ಜ್ ಹಾಕು ಬಾವಾ. ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣೋ ಮಗನೆ. ದಿನ ಕುಡಿಯೋರಲ್ವಾ, ಸ್ವಲ್ಪ ಹುಷಾರಾಗಿ ಸ್ವಲ್ಪ ಸ್ವಲ್ಪ ಕುಡಿಬೇಕು. ಸ್ವಲ್ಪನೇ ಹಾಕ್ತೀನಿ. ಇವಾಗ ಹೆಂಗ್ ಮಿಸ್ ಆಗತ್ತೆ ನೋಡೇ ಬಿಡ್ತೀನಿ. ಸಿಕ್ಕಾಕೊಂಬಿಟ್ಟ. ಕಂಡಿಡಿಯಕ್ಕಾಗಲ್ಲ ಅನ್ಕೊಂಡಿಲ್ವಾ? ಹೌದು ಬಾವಾ. ವೆಂಕಟ್ರಾವ್ ಕಣ ಇಲ್ಲಿ, ರಿಂಗ್ ವೆಂಕಟ್ರಾವ್. ಚೀರ್ಸ್. ಚೀರ್ಸ್ ಬಾವಾ. ಕುಡಿ. ಅದೇನ್ ಬಾವಾ ಸ್ಪರ್ಶ ಆದಂಗಾಯ್ತು? ಆತ್ಮಕ್ಕೆ ಸ್ಪರ್ಶ ಕೂಡ ಆಗತ್ತಾ? ಭಾವಾ, ನೀನ್ ಹೇಳಿದ್ಯಲ್ವಾ, ನೀನ್ ನನ್ನನ್ನ ಅಷ್ಟು ಇಷ್ಟಪಡ್ತಿರೋದಕ್ಕೆ ನಾನ್ ನಿನಗೆ ಕಾಣಿಸ್ತಿರೋದು, ನನ್ ಸ್ಪರ್ಶ ಕೂಡ ನಿನಗೆ ಗೊತ್ತಾಗ್ತಿರೋದು. ಓಹೋ, ಹಂಗಂತೇನು? ಅಷ್ಟೇ ಮತ್ತೆ ಬಾವಾ, ನೀನ್ ಕುಡಿ. ಅದೆಲ್ಲ ಬಿಟ್ಬಿಟ್ಟು ನೀನ್ ಕುಡಿ. ಹೌದು ಬಾವಾ, ನೀನ್ ಸತ್ತೋಗಿದ್ಯಲ್ವಾ? ಸತ್ತಿರೋ ಮಾತ್ ನಿಜಾನೇ ಅನ್ಕೋ. ಇಲ್ ನೋಡು, ಎಣ್ಣೆ ಮೇಲೆ ಪ್ರೀತಿ ಜಾಸ್ತಿ ಆಗಿ ಮೇಲಕ್ ಹೋಗಕ್ ಆಗ್ತಾ ಇಲ್ಲ. ಎಲ್ಲಿ ಎಣ್ಣೆ ಕುಡಿದ್ರು ಸರಿ, ಇಲ್ ನೋಡು ಕೆಳಗ್ ಬರ್ಬೇಕು ಅನ್ಸುತ್ತೆ, ಅದಕ್ಕೆ ಹೀಗ್ ಬಂದ್ಬಿಡ್ತೀನಿ. ಅಂದ್ರೆ ನೀನ್ ನಿಜವಾಗ್ಲೂ ಆತ್ಮನೇನಾ? ಏನ್ರಿ, ನಿಮ್ಗೆ ಒಬ್ಬಟ್ಟು ಕಜ್ಜಾಯ ಇಷ್ಟ ಅಂತ ನಿಮ್ಗೋಸ್ಕರನೇ ಮಾಡಿದೀನಿ, ತಿನ್ನಿ. ಏನ್ ವಿಶೇಷ? ಗಂಡಂಗ್ ಇಷ್ಟ ಆಗಿರೋದನ್ನ ಮಾಡಕ್ಕೆ ವಿಶೇಷ ಏನಾದ್ರೂ ಬೇಕಾ? ತಿನ್ನಿ ತಿನ್ನಿ. ನಮ್ಮ ಅಣ್ಣ ತಿಂದ್ರ? ಯಾಕೆ, ಅವ್ರು ತಿನ್ಲಿಲ್ಲ ಅಂದ್ರೆ ನೀವ್ ತಿನ್ನೋದಿಲ್ವಾ? ಮನೇಲಿ ಏನೇ ಮಾಡಿದ್ರು ಮೊದ್ಲು ಅಣ್ಣನೇ ತಿನ್ಬೇಕಲ್ವಾ? ಅವ್ರೇನಾದ್ರೂ ದೇವ್ರೇನ್ರಿ ನೈವೇದ್ಯ ಇಟ್ಟು ಆಮೇಲೆ ಪ್ರಸಾದ ತಿನ್ನೋದಕ್ಕೆ? ನಾನ್ ಜೀವಂತವಾಗಿರೋವರೆಗೂ ಅವ್ರು ನನಗ್ ದೇವ್ರೇ ಪಾರ್ವತಿ. ಹಾಗಾದ್ರೆ ಹೋಗಿ ಅಭಿಷೇಕ ಮಾಡಿ ಆರತಿ ಮಾಡಿ, ನನಗ್ ಸಂಬಂಧ ಇಲ್ಲ. ಪಾರ್ವತಿ ನೋಡಿ, ನಿಮ್ಗೋಸ್ಕರ ಇಷ್ಟೊಂದು ಪ್ರೀತಿಯಿಂದ ಮಾಡ್ಕೊಂಡ್ ಬಂದ್ರೆ ಅಣ್ಣ ತಿಂದ್ರ, ಅತ್ತಿಗೆ ನಾನ್ ತಿನ್ನೋದಕ್ಕೆ ಒಪ್ಪಿಗೆ ಕೊಟ್ರ, ಇದೆಲ್ಲ ಯಾಕ್ರಿ ಮಾತಾಡ್ತೀರಾ? ಪ್ರತಿ ಮಾತ್ಗೂ ಅಣ್ಣ ಅಣ್ಣ ಅಂತ ಕನ್ವರ್ಸ್ತಾ ಇರ್ತೀರಲ್ಲ. ಇಷ್ಟು ದಿನ ಅವ್ರು ಹಾಕಿದ್ದನ್ನ ತಿನ್ಕೊಂಡು ಬೊಕ್ಸಲ್ಲಿ ನೀರ್ ಕುಡ್ದಿದ್ ಸಾಕಾಗ್ಲಿಲ್ವಾ?
ಇನ್ನೆಷ್ಟು ವರ್ಷ ಹಾಗೆ ಇರ್ತೀರಾ? ಅಷ್ಟಕ್ಕೂ ಏನ್ ಮಾತಾಡ್ತಿದ್ಯಾ ಪಾರ್ವತಿ? ಈಗ ಈ ಮನೆಗೆ ಯಜಮಾನ್ರು ಕಣ್ರಿ ನೀವು. ಆಸ್ತಿ ನಿಮ್ ಹೆಸರಿನಲ್ಲಿದೆ. ಹೇಳ್ಬೇಕು ಅಂದ್ರೆ ಅವರು ನಿಮ್ ಮಾತ್ ಕೇಳ್ಬೇಕೆ ಹೊರತು ನೀವೇನ್ರಿ ಅವ್ರ ಮಾತ್ ಕೇಳ್ತೀರಾ? ಅಲ್ಲ, ಮನೆ ಯಜಮಾನ ಅಂದ್ರೆ ಹೇಗಿರ್ಬೇಕು ಹೇಳಿ? ಎಷ್ಟು ಜಂಬದಿಂದ ಇರ್ಬೇಕು, ಎಷ್ಟು ಗರ್ವದಿಂದ ಇರ್ಬೇಕು. ಪಾರ್ವತಿ, ನನಗೆ ಅಣ್ಣನ ಹತ್ರ ವಿನಯದಿಂದ ಇರೋದೇ ಇಷ್ಟ. ಅವ್ರು ತೋರಿಸಿರೋ ದಾರಿಲೇ ನಡೆಯೋದಿಷ್ಟ. ಅವ್ರು ಹೇಳೋ ಮಾತನ್ನ ವೇದವಾಕ್ಯ ತರ ಪಾಲನೆ ಮಾಡೋದೇ ನನ್ಗಿಷ್ಟ. ಇನ್ಮೇಲೆ ಇದನ್ನೆಲ್ಲ ಬಿಟ್ಬಿಡಿ. ಅದಲ್ಲ ಪಾರ್ವತಿ, ಅಣ್ಣನ ಮಾತು ಕೇಳ್ದೆ ಅವ್ರ ಮಾತನ್ನ ಮೀರಿ ಯಜಮಾನನ್ ತರ ಬದುಕೋದನ್ನ ಕಲ್ತ್ಕೊಳ್ಳಿ. ಅಷ್ಟಕ್ಕೂ ನಿನಗೆ ಹೇಗೆ ಅರ್ಥ ಮಾಡಿಸೋದು ಪಾರ್ವತಿ? ಇಲ್ಲೋಡಿ, ಹೀಗ್ ತುಪ್ಪ ಹಾಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ. ತಿನ್ನಿ. ಶಿವರಾಜು, ಶಿವರಾಜು, ಅಣ್ಣ ಕರೀತಿದ್ದಾರೆ ಪಾರ್ವತಿ. ಕರೆದ್ರೆ ಕರೀಲಿ ಬಿಡಿ. ನೀವೇನ್ ಅಲ್ಲಾಡ್ಬೇಡಿ, ತಿನ್ನಿ. ಶಿವರಾಜು, ನೀವು ತಿನ್ನೋವರೆಗೂ ಕದ್ಲೋದಕ್ಕೆ ನಾನ್ ಬಿಡಲ್ಲ. ಶಿವರಾಜು, ಅಣ್ಣ ಕರೀತಿದ್ದಾರೆ. ಇರ್ಲಿ ನೋಡಿ, ನಿಮ್ ಕಿವಿ ಕೆಲ್ಸ ಮಾಡ್ತಿಲ್ಲ ನೋಡಿ, ನಿಮ್ ಬಾಯ್ ಮಾತ್ರ ಕೆಲ್ಸ ಮಾಡ್ತಿದೆ ಅನ್ಕೊಳ್ಳಿ. ತಿನ್ನಿ. ಶಿವರಾಜು, ಶಿವರಾಜು, ಏನ್ರಿ